ಸುಮ್ಮನೆ 51 ಲಕ್ಷ ದಂಡ ಕಟ್ಕೊಟ್ಟಂಗಾಯ್ತು. ಓತೆ ಅಂತ ಎಡವಟ್ಟು ಸುಮ್ಮನೆ ಇರೋಕ್ಕಾಗ್ತಿರ್ಲಿಲ್ವಿ. ಏನಮ್ಮ ಕೋಳಿದು ಏನು ಲೆಕ್ಕ ಆಗಿತ್ತಮ್ಮ? 500 ರೂಪಾಯಿ ಕೊಟ್ಟಿದ್ರೆ 2.5 kg ಬಾಯ್ಲರ್ ಕೋಳಿ ಕಟ್ ಮಾಡ್ಕೊಡೋರು. ನಾನು ಆಗ ದಿವಸ ಕಬಾಬ್ ಕರ್ಕೊಂತೀವಿ ಒಬ್ಬಳೆ ತಿಂಬಾನ 500 ರೂಪಾಯಿ ಕೋಳಿ ನಾನು. ಸಾಕು 450-500 ರೂಪಾಯಿ ಕೊಟ್ಟಿದ್ರೆ 2.5 kg ಬಾಯ್ಲರ್ ಕೋಳಿ ಕಟ್ ಮಾಡ್ಕೊಡೋರು. ತಂದು ಘನವಾಗೆ ಕಬಾಬು ಫ್ರೈ ಮಾಡ್ಕೊಂಡು ತಿನ್ಬೋದಾಗಿತ್ತು. ಏಳು ತಿಂಡಿ 1 ಲಕ್ಷ ರೂಪಾಯಿ ದುಡ್ಡು ಕಟ್ಕೊಡಂಗಾಯ್ತು 500 ರೂಪಾಯಿ ಕೋಳಿಗೆ. ಹೋಗತ್ತ. ಇದೇನಿಂತ ಕೆಲಸ ತೊಗೊಂಬಂಗಾಗುತ್ತೆ. ನಾನು ಯಪ್ಪಗೆ ಫೋನ್ ಮಾಡಿ ಹೇಳೋಣ ಅನ್ಕಂಡೆ. ಓಟು ಮೀಟಿಂಗ್ ಹೋಗ್ಯಾನಿ ಯಪ್ಪ, ಯಾಕೆ ಡಿಸ್ಟರ್ಬ್ ಮಾಡೋಣ ಅಂತ ಸುಮ್ಮನೆ ಅದೇ. ಪಾಪ ಮೀಟಿಂಗ್ ಹೋಗ್ಯವನಿ. ಈ ಅಪ್ಪಗೆ ಹೇಳಿದ್ರೆ ಏನಿಲ್ಲ ಬೇಜಾರು ಮಾಡ್ಕೊಬಿಡ್ತಾರೆ. ಅದಕ್ಕೆ ನಾನು ಸುಮ್ಮನಾಗಿದ್ದೀನಿ, ಹೇಳಿಲ್ಲ. ಫೋನ್ ಮಾಡಿದೆ ಹೇಳೋಣ ಅಂತ. ಮೀಟಿಂಗ್ನಾಗ ಇದ್ದಾರೇನೋ, ಅದಕ್ಕೆ ಫೋನ್ ಎತ್ತಲಿಲ್ಲ. ತಮ್ಮ ಏನು ಮಾಡ್ತೀರಿ ಈಗ ರಜಂಟಿ? ಇನ್ನು ಈಗಿನ ಬಂದ್ವಿ. ಅದು 1 ಲಕ್ಷ ರೂಪಾಯಿ ತೀರ್ಮಾನ ಆಯಿತು. 1 ಲಕ್ಷ ರೂಪಾಯಿ ದುಡ್ಡ ಕೊಡ್ಬೇಕು. ಏನು ಮಾಡೋಣ? 1 ಲಕ್ಷ ದುಡ್ಡು ಕೊಡಲೇಬೇಕು ಅಂತ ಹೇಳ್ತಾವ್ರೆ. ಅದಕ್ಕೆ ಅತ್ತ ಬಿಸಾಕಿದೆ. ತಗೊಂಡೋಗಿ ಕೊಟ್ಟತ್ತಾಗಿನ್ನೇನು ಮಾಡಿರ. ಇದಕ್ಕೆಲ್ಲ ನೋಡ ರಜಂಟಿ ಅಂತ ಕೆಲಸ ಮಾಡ್ಕೊಂಡಂಗಾತು. ಕೊಡಬಾರ್ದಾಗಿತ್ತು, ನೀನೊಂದಿಟ್ಟು ಆದ ಮಾಡಬೇಕಾಗಿತ್ತು. ಸಾಕ್ಷಿ ಐತಲ್ಲ ಅವ್ರ ಹತ್ರ. ನನಗೂ ನೀನು ಹೆಂಗೆ ಹೇಳೋದಕ್ಕೆ ಗೊತ್ತಾಯ್ತು ಸಾಕ್ಷಿ ಐತೆ ಅಂತ. ಈಗೆಲ್ಲ ಸಾಕ್ಷಿ ಇಕ್ಕೊಂಡೆ ಮಾತಾಡೋದು ಎಂಬುದು ಗೊತ್ತು. ಅವ್ರ ಅದಕ್ಕೆ ಅಷ್ಟೇ ಇರುವಾಗ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಿದ್ದು. ಆಮೇಲೆ ನಾಳೆ ದಿನ ಏನೋ ಹೆಚ್ಚು ಕಡಿಮೆ ಆದರೆ ಯಾಕೆ ಬೇಕಪ್ಪ ಇನ್ನು ಮದುವೆ ಪದವೆ ಆಗ ಅಂತ ಹುಡುಗಿ ಪೊಲೀಸ್ ಸ್ಟೇಷನ್ ಅದು ಇದು ಬೇಡ ಅಂತೇಳಿ ನಾನು ಅದಕ್ಕೇನೆ ಒಪ್ಕೊಂಡು ಕೊಟ್ಟು ಬಂದು ಅತ್ತಾಗ ಇನ್ನೇನು ಮಾಡೋಣ. 1 ಲಕ್ಷ ಕೊಡಲೇಬೇಕು ಅಂತಂದ್ರೆ ನನ್ನ ಮಕ್ಕಳು ಗೌಡ್ರ ಏನಮ್ಮ ಋತಮ್ಮ ನೀನು ಏನಮ್ಮ ಇಂಥದ್ದು ಅಂತ ಅವ್ರು ಬೈದಾಕ್ತಾರೆ. ಏನು ಮಾಡಬೇಕು ಏನೋ ನನಗಂತೂ ತಿಳಿದಲೇ ಇಂಥವು ಎಡವಟ್ಟುಗಳು ಮಾಡ್ಕೊಂಡು ಬಂದಂಗೆ ಆಯಿತು. ಹಣ ಕೊಟ್ಟು ಬಂದ ಕೊನೆಗೆ 1 ಲಕ್ಷಕ್ಕೆ ತೀರ್ಮಾನ ಆಯಿತು. ಅವ್ರು ಕಮ್ಮಿ 1 ರೂಪಾಯಿ ಕಮ್ಮಿ ಮುಟ್ಟಲ್ಲ ಅಂತ ಹೇಳಿರು. ನಾನು ತೆಗಿತ್ತು ಹೋಗಿ ಬ್ಯಾಂಕ್ನಾಗ ಹೋಗಿ ಬಿಡಿಸ್ಕೊಂಡು ಬಂದು ಕೊಟ್ಟ ಕಣಂಟಿ ಬಿಡಂತ. ಏನಮ್ಮ ಕೋಳಿ ದೀಪಟ್ಟು ಹೋಗ್ಬೇಡ ಅಂತ. ಕೋಳಿ ಪಾರಮಿತಕ್ಕೆ ಹೋಗ್ಬೇಡ ಇಲ್ಲಿ ನಿಲ್ಕು ಕಂಡವಳೆ ಹೇಳಣ. ಏನಮ್ಮ ಕೋಳಿದ್ ಲೆಕ್ಕ? ನಾಟಿ ಕೋಳಿ ಬೇಕಂತ ತರ್ಲೇಳು 500 ಅಲ್ಲ 1000 ಆಗ್ಲೇಳು ತಂತಿ ಮನೇನು. ನಾನು ಹೇಳಿದ್ದೀನಿ ಬೇಡ ಕಣಮ್ಮ. ಅಂದೇನೆ ಹೆಂಗೆ ಅಂದ್ಲು. ಹಿಂಗೆ ತಾಂಬತ್ತೀನಿ ಕೋಳಿ ಅದಾವೆ ಅಂತ ಅಂದ್ಲು. ಅಲ್ಲಿಂದ ತಂದು 2 ದಿನ ಮಾಡ್ಕೊಂಡು ಬಂದಿದ್ಲು. ಸಾಕಾಗಿತ್ತು. 2 ದಿನ ಯಾರು ನೋಡಲಿಲ್ಲ. 3ನೇ ಸತಿ ಸಿಗೆ ಬಿದ್ದವಳೆ. ಅವ್ರು ಮೊದಲೇ ಆಗ್ದಿಲ್ಲದ ಕಾತ್ಕೊ ಬಿಡ್ತಾರ. ಸಿಕ್ಕಿದ್ದೆ ಚಾನ್ಸ್ ಅಂತ ನನ್ನ ಮಕ್ಕಳು ಇದು ಮಾಡ್ತಾರೆ. ಈಗ ಹೆಂಗೆ 1 ಲಕ್ಷ ರೂಪಾಯಿ ದುಡ್ಡಾಗೆ ಕೋಳಿ ಫಾರಂ ಮಾಡಿರೋ ದುಡ್ಡು ಎಲ್ಲ ಇನ್ನು ಹತ್ಕೋದು ಇನ್ನು ಸ್ಯಾನೇನೆ ಕೊಡು ತಿನ್ಮೇಲಿಂದ. ಎಲ್ಲ ಸೆನಕ್ಕೆ ಹಾಕ್ತಾರೆ, ನಾವೇ ಹಾಳಾಗೋಗೋದು. ಏನಮ್ಮ ನೋಡು 1 ಲಕ್ಷ ರೂಪಾಯಿ ದುಡ್ಡು. ಏನು ದಿನ ತಿನ್ಬೇಕು? ಅದೇನು ವಾರ ಒಂದು 500 ರೂಪಾಯಿ ಕೋಳಿ ತಿನ್ಬಾನ. ನೋಡು 1 ಲಕ್ಷ ದುಡ್ಡು ಅಧ್ವಾನ ಮಾಡ್ದಂಗೆ ಆಯ್ತಲ್ಲ. ಕಿರು ಬೈಬೇಡ, ಆಮೇಲೆ ಅವಳು ಬೇಜಾರು ಮಾಡ್ಕೊಂತಾಳೆ. ಯಾಕೆ ಬೇಕು ಬೇಜಾರು ಮಾಡ್ಕೊಂಬ್ಲಿ ಬಿಡ ಅಂಟಿ. ಅತ್ತಾಗೆ ಬುದ್ಧಿ ಇಲ್ವೇ? ಏನು ಸಣ್ಣ ಹುಡುಗರಿ ಹೇಳೋಕ್ಕಾಗುತ್ತೆ? ನನಗಂತ ತಲೆ ಸಾಕಾಗ್ಬಿಟ್ಟೈತಿ ಪಿಳೆತಾಗಿ. ಅವಳೇ ಮಾನೇ ಒಂದಿಟ್ಟು ಹೇಳಿರೇನ ಅರ್ಥ ಮಾಡ್ಕೊಂಬಳು. ಹೇಳಂಗೆ ಅರ್ಥ ಮಾಡ್ಕೊಂಬಲ್ಲ. ಆಟ ಅಂದ್ರೆ ಆಟ. ಅವಳು ನೋಡಪ್ಪ, ಅವಳು ಮಾನಿ. ನಾನು ಅಲ್ಗೂ ಈ ಕಡೆ ಕರೆದು ಗಳಮ್ಮ ಇನ್ಮೇಲಿಂದ ಕರೆದು ಕಳಿಸ್ತೀನಿ ನಿನ್ನ ಹೇಳು ಅಂತೇಳಿ ಹಿಂಗೆಲ್ಲ ಹೇಳಿದ್ದೀನಿ. ಕರೆದ್ಬಿಟ್ಟು ಬಾವೆ ಮಾನು ಇಲ್ಲಿ ಅಂತೇಳಿ ಕರೆದ್ಬಿಟ್ಟು ಇನ್ಮೇಲಿಂದ ಕರೆದು ಕಳಿಸ್ತೀನಿ. ಚೆನ್ನಾಗಿರೋಣ ಬೇಡ ಇದನ್ನ ಇದು ಮಾಡು ಅಂತಂದ್ರೆ ಇಲ್ಲಮ್ಮ ನೀನು ನೋಡಿ ಹೆಂಗೆ ಹೇಳ್ತೀಯ. ನಾನು ಏನೇ ಅಂದ್ರೂ ನಾನು ಕರೆಕ್ಟಾಗಿ ಮಾತಾಡ್ತೀನಿ. ನೀನೇನು ನನ್ನ ಕರಿಬೇಡ ಮಾತಾಡಿಸ್ಬೇಡ ಅಂತೇಳಿ ಹಿಂಗಂತಾಳ ಅವಳು. ಕರೆದಲ್ಗೂ ನಂಗಂತ ಹೇಳ್ದೆ. ನೀನು ಹಂಗಂತಲ್ಲ ಹಂಗಂದೆ ಅಲ್ಗೂ. ನಾನು ಹೇಳಿಲ್ವೇ? ನಾನು ತಿರ್ಗಿ ಬಂದಲ್ಲ ಅಲ್ಲಿಗೆ. ನಾನು ಬಂದಿದ್ನಲ್ಲ, ನೀನು ಮರ್ತಿದೀಯ ಟೆನ್ಷನ್ನಾಗೆ. ನಾನು ಬಂದು ನಾನು ಹಂಗಂದೆ. ಅಮ್ಮಣಿ ನಿನ್ನ ಕರೆದು ಕಳಿಸ್ತಾಳೆ ನಿನ್ನ ಮೇಲೆ ನಿಮ್ಮ ಅಮ್ಮಯ್ಯ. ಅವ್ರನ್ನ ಬಿಟ್ಟಾಕು ಅಂತೇಳಿ ಹಿಂಗೆಲ್ಲ ಹೇಳಿದ್ದೀವಿ. ಅದೇ ಮತ್ತೆ ಹೇಳಿರೋಕ್ಕೆ ಅವಳಿಲ್ಲ ಅವಳು. ಇವಳು ತನ್ವಿಗೆ ಹೇಳೋಣ ಬಾಯಲ್ಲಿ ಸರಿಯಾಗಿ ಬುದ್ಧಿ ಹೇಳೋಣ ಇವಳಿಗೊಂದು ಸ್ವಲ್ಪ. ಸರಿಯ ಮಕ್ಕಳು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ತುಂಬ ಚೆನ್ನಾಗಿರೋದು. ಏನು ಮಾಡೋದು ಇವಾಗಂತೂ ತುಂಬ ಬೇಜಾರಾಗ್ತೈತೆ ನನಗೆ. ಏನು ನಮ್ಮ ಅಕ್ಕ ಇದ್ದಿದ್ರೆ ಒಂಥರ ನನಗೆ ಧೈರ್ಯ ಏನೋ ಬಂದು ಮಾತಾಡೋದು ಒಂಥರ ಫ್ರೆಂಡ್ಲಿಯಾಗಿ ಚೆನ್ನಾಗಿರೋದು. ಫೋನ್ ಮಾಡಬೇಕು ಬಾರಕತ್ತ ಬೆಂಗಳೂರಾಗೆ ಏನಿರ್ತೀಯ ಅಂತೇಳಿ ಫೋನ್ ಮಾಡ್ತೀನಿ. ಬಿಟ್ಟಿರೋಕ್ಕಾಗಲ್ಲ ಕಣಕ್ಕ. ಈಗ ನನಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದೆ ಅಂತ ಹೇಳ್ತೀನಿ. ಉಂಡಂಗಲ್ಲ ತಿಂದಂಗಲ್ಲ 1 ಲಕ್ಷ ದುಡ್ಡು ತಗೊಂಡಂಗೆ ಇಟ್ಟಂಗಾತು. ಗಳೆ ತನ್ವಿ ನೀನು ಏನಾನ ಕೋಳಿ ಪಾಳಿ ತಿಮ್ಮಂಗಾತು ಅಂತಂದರೆ ಒಂದು 500 ರೂಪಾಯಿ ತಗೊಂಡೋಗಿ ಕಟ್ ಮಾಡಿಸ್ಕೊಂಬಂದು ಯಾತನ ಕಬಾಬ್ ಗಿಬಾಬ್ ಯಾತನ ಮಾಡ್ಕೊಂಡು ತಿನ್ನು. ಕತ್ಕೊಬರಕ್ಕೆ ಹೋಗ್ಬೇಡ. ನಾಟಿ ಕೋಳಿ ಬೇಕಂದ್ರೆ ತಾಂಬ 500 ಅಲ್ಲ 1000 ಆಗ್ಲೇಳು. ಓಟು ಸವಾಸಲ್ಲ ಗೌಡ್ರಿ ಹೆಂಗೆ ಬೈದ್ರು ಗೊತ್ತೇ ನನ್ನಂತೂ. ಹೋಗತ್ತ ಇನ್ನಿಂದ ಸುಮ್ಮನೆ 1 ಲಕ್ಷ ರೂಪಾಯಿ ದುಡ್ಡು ಕಟ್ಟು ಬರೋಂಗಾಯ್ತು ನೋಡು. ಹೆಂಗೆ ಇವತ್ತು ಎಲ್ಲ ಬರೀ ಹಿಂಗಾಯ್ತು ಎಡವಟ್ಟುಗಳು. ನಾನು ನಿಮ್ಮ ಅಪ್ಪಗೆ ಫೋನ್ ಮಾಡೋಣ ಅನ್ಕೊಂಡೆ. ನಿಮ್ಮ ಅಪ್ಪಯ್ಯ ಮೀಟಿಂಗ್ ಹೋಗೈತೆ ಪಾಪ. ಮೀಟಿಂಗ್ನ ಮಾಡಿದರೆ ಅಯ್ಯಪ್ಪ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಮಾಡಲಿಲ್ಲ. ಒಂದ್ಸತಿ ಮಾಡಿದೆ ಎತ್ತಲಿಲ್ಲ, ಅದಕ್ಕೆ ಸುಮ್ಮನಾದೆ. ಪಾಪ ಮೀಟಿಂಗ್ ಹೋಗೈತೆ ಅಯ್ಯಪ್ಪ. ಆಫೀಸ್ ಕಡೆಯಿಂದ ಮೀಟಿಂಗ್ ಅಲ್ಲೆಲ್ಲ ಫೋನ್ನ ಮಾತಾಡಂಗಿರಲ್ಲ ಏನಿರಲ್ಲ, ಡಿಸ್ಟರ್ಬ್ ಮಾಡಬಾರ್ದು. ಅದಕ್ಕೆ ನಾನು ಸುಮ್ಮನಾದೆ ಕಣ ರಾಜಕಯ್ಯ. ಇನ್ನೇನು ಮಾಡೋಣ.
ಏನು ಮಾಡೋಣ ರಾಜಂಟಿ, ಇವಾಗ ಏನಾನ ಫೋನ್ ಮಾಡಿ ಅಯ್ಯಪ್ಪಗೆ ಹೇಳೋಣ. ಅವರು ಅಲ್ಲಿ ಕೆಲಸದ್ದು ಪಾಪ ಇದು ಕೆಲಸದ ಮೇಲೆ ಹೋಗಿರ್ತಾರೆ ಮೀಟಿಂಗ್ಗೆ. ನಾವಿಲ್ಲಿ ಏನಾನ ಅವರಿಗೆ ಟೆನ್ಷನ್ ಕೊಟ್ಬಿಟ್ರೆ ಅವ್ರಿಗೆ ಮತ್ತೆ ಏನು ಮಾಡ್ತಾರೆ ಹೇಳು ಪಾಪ. ಏನು ಮಾಡೋದು, ನಾನು ಏನೋ ಬಿಡತ್ತ ಅವರಿಗೆ. ನನಗೆ ಸಿಟ್ಟು ಅವ್ರ ಮೇಲೆ ನನಗೆ. ನನಗೆ ನನ್ನ ಕೋಳಿದಲ್ಲ ಕಣಮ್ಮ, ನನಗೆ ಕೋಳಿ ತಿನ್ಬೇಕು ಅಂಬೋದೇನು ಆಸೆ ಇಲ್ಲ. ಅವ್ರ ಮೇಲೆ ನನಗೆ ಸಿಟ್ಟು. ಅವ್ರಿಗೆ ಲಾಸ್ ಮಾಡಬೇಕು ಅಂತ ನಾನು ಮಾಡಿದೆ ಕಣಮ್ಮ. ಅವ್ರಿಗೆ ಲಾಸ್ ಮಾಡಕ್ಕೆ ಹೋಗಿ ಇವತ್ತು ನಾವು ಲಾಸ್ ಮಾಡ್ಕೊಂಡಂಗಾಯ್ತು ನೋಡ್ದಾ, ಹಿಂಗಾಯ್ತು ಅಂತೇಳಿ. ಇವತ್ತು ನಾವೆಲ್ಲ ಲಾಸ್ ಮಾಡ್ಕೊಂಡು 1,00,000 ದುಡ್ಡು ಸುಮ್ಮನೆ ಎಲ್ಲ ಅಧ್ವಾನ ಮಾಡ್ದಂಗೆ ಆಯ್ತು. ಯಾತಾರು ತಮ್ಮ ಯಾಕೆ ಬೈಕ್ಯತ್ತ ಬೇಜಾರು ಮಾಡ್ಕೊಂತಾಳೆ. ಇವಾಗ ಬೈದ್ರೆ ಅವಳಿಗೆ ಬೇಜಾರಾಗುತ್ತೆ. ಸುಮ್ಕಿರು, ಇನ್ನೇನು ಮಾಡೋದತ್ತ ಕಟ್ಕೊಟ್ಟಿದೀಯ. ಬರೀ ಹಿಂಗೆ ಅಧ್ವಾನ ಆದರೆ ದುಡ್ಡ ನಾವು ಹೆಂಗೆ ಇದು ಮಾಡಬೇಕು ಅಂತ ಸ್ವಲ್ಪ ಅರ್ಥ ಮಾಡ್ಕೆ. ನಾನು ನನ್ನ ಹತ್ರ ಇಟ್ಕೊಂಡಿರೋ ದುಡ್ಡ ಇವಾಗ ಕೊಟ್ಟಿದ್ದೀನಿ. ನಿಮ್ಮ ಅಪ್ಪ ಕೇಳಿರಿ ಏನು ಹೇಳ್ಬೇಕು ನಾನು? ಬೈದ್ಬಿಡ್ತಾನೆ ನಿಮ್ಮ ಅಪ್ಪಯ್ಯ. ಅಲ್ಲ ಮಾಡಕ್ಕೆ ಬದುಕಿಲ್ದಲ್ಲ ಇಂಥ ಕೆಲಸ ಮಾಡ್ಕೊಂಡು ಕುತ್ಕೊಂಡಿದ್ದೀರಾ ಅಂತೇಳಿ. ಪಾಪ ಅಯ್ಯಪ್ಪ ನೋಡಿದ್ರೆ ಮೀಟಿಂಗು ಅಂತೇಳಿ ಪಾಪ ಇಲ್ಲಿಂದ ಬೆಂಗ್ಳೂರಿಗೆ ಹೋಗೈತೆ ಮೀಟಿಂಗ್ಗೆ. ನಾವಿಲ್ಲೆಲ್ಲ ಬರೀ ಹಿಂಗೆ ಅಧ್ವಾನ ಮಾಡ್ತಾ ಕೂತ್ಕೊಂಡ್ರೆ 1,00,000 ದುಡ್ಡು ನಿನ್ನಿಂದ ಇವತ್ತು ನಾವೆಲ್ಲ ಲಾಸ್ ಮಾಡ್ಕೊಂಡಂಗಾಯ್ತು. ಅವ್ರಿಗೆ ಲಾಸ್ ಮಾಡಕ್ಕೆ ಹೋಗಿ ಇವತ್ತು ನಾವು ಲಾಸ್ ಮಾಡ್ಕೊಂಡಂಗಾಯ್ತು. ಅದಕ್ಕೆ ಮತ್ತೆ ಅಮ್ಮ ತಾಯಿ ಯಾರು ಸುದ್ಗೂ ಹೋಗ್ಬಿಡ, ಯಾರಿಗೂ ಯಾತು ಇದು ಮಾಡಕ್ಕೆ ಹೋಗ್ಬಿಡ ತಾಯಿ. ಸುಮ್ಮನತ್ತ ಹಿಂಗಳಮ್ಮ ನಮ್ಮ ಪಾಡಿಗೆ ನಾವು ಇದ್ದು ಬಿಡೋಣ. ಇಲ್ಲ ನಡೀರಿ ತೂರ್ ಕಡೆಗೆ ಹೋಗೋಣತ್ತ. ಸುಮ್ಮನೆ ಬೇಡ ಕಣಮ್ಮ, ಊರಿಗೆ ಹೋಗೋದು ಬೇಡ. ಊರಿಗೆ ಹೋಗಕ್ಕೆ ನನಗೆ ಇಷ್ಟ ಇಲ್ಲ, ಬೇಡ ಊರಿಗೆ ಹೋಗೋದಂತೂ ಬೇಡ ಕಣಮ್ಮ. ಊರಿಗೆ ಹೋಗಕ್ಕೂ ಒಪ್ಕೊಂಬಲ್ಲ. ಇಲ್ಲೇ ಇರೋಣ ಅಂತಾಳೆ. ಇಲ್ಲಿದ್ರೆ ಈಗ ಇಂಥ ಬರೀ ಎಡವಟ್ಗಳು. ಊರ್ ಕಡೆಗೆ ಹೋದ್ರತ್ಲಾಗ ಯಾವುದೇ ಇರಲ್ಲ ಕಣ. ಯಾಕ ಸುಮ್ಮನತ್ತ ಊರ್ ಕಡೆಗೆ ಹೋಗ್ಯಾನ ಅಂತ ನಾನು ಏನು ಮಾಡೋಣ. ಮತ್ತೆ ಊರಿಗೆ ಹೋಗ್ಬಿಟ್ರೆ ಅತ್ಲಾಗ ನಮ್ಮ ಪಾಡಿಗೆ ನಾವಲ್ಲಿ ಇರ್ತೀವಿ. ಇಲ್ಲಿ ಕಣ್ಣೆದ್ರಿಗೆ ಇದ್ಬಿಟ್ರೆ ಸುಮ್ಮನೆ ಅದು ಮಾಡೋಣ ಇದು ಮಾಡೋಣ. ಕಣ್ಣೆದ್ರಿಗೆ ಒಟ್ಟು ಕಾಮತ್ತಲ್ಲ. ಕಣ್ಣೆದ್ರಿಗೆ ಕಂಡಾಗ್ಲೇ ಬರೋದೆಲ್ಲ. ನಾ ಕಾಮ್ಲಿಲ್ಲ ಅಂದ್ರೆ ಏನೂ ಆಗಲ್ಲ. ಕಣ್ಣಿಗೆ ಕಂಡೈತೆ ಅಂತಂದ್ರೆ ಯಾವುದೇ ಆಗಲಿ ಮನುಷ್ಯನಿಗೆ ಅಸಹ್ಯ ಬರೋದು. ಕಣ್ಣಿಗೆ ಕಂಡೈತೆ ಅಂತಂದ್ರೆ ಮನುಷ್ಯನಿಗೆ ಇದಾಗೋದು. ಕಣ್ಣಿಗೆ ಕಾಮ್ದಿಲ್ಲದ್ ಮಾಡೋ ಸುಮ್ಮನೆ ಇರ್ತಾರೆ ಬೇಕಾದ್ರೆ. ಮತ್ತೆ ಈಗ ಯಾವುದೇ ಆಗಲಿ ಕಣ್ಣಿಗೆ ಕಂಡಾಗ್ಲೇನೆ ಅಸಹ್ಯ ಎಂಬುದು ಬರೋದು. ಕಣ್ಣಿಗೆ ಕಾಮ್ದಿಲ್ದಾಗ ಬರಲ್ಲ ಬಿಡು, ಹೋಗ್ಲಿ. ಏನು ಮಾಡೋಕ್ಕಾಗುತ್ತೆ. ಅತ್ತಗುಳ್ಳ ಕೊಟ್ಟು ಬಂದಿದ್ಯಾ ಪಾಪ, ಅವಳು ಬೇಜಾರಾಗ್ತಾಳೆ. ಇನ್ನೇನು ಮಾಡೋದು. ಸುಮ್ಮನೆ ಯಾವ್ದಾನ ಕೆಲಸ ನೋಡ್ಕೊಂಡು ಕೆಲ್ಸಕ್ಕೆ ಹೋಗು. ಯಾವ್ದಾನ ಕೆಲಸ ನೋಡತ್ತ. ಯಾವ್ದಾನ 10-15 ಸಾವಿರ ಕೊಡ ಅಂತದ. ಇವಾಗ ಇನ್ನೇನು ಮದುವೆ ಎಲ್ಲ ಖರ್ಚಿಗೆ ದುಡ್ಡು ಬೇಕು. ಹಿಂಗಿದ್ರೆ ಆಗಲ್ಲ. 1,00,000 ದುಡ್ಡು ಸುಮ್ಮನೆ ನೋಡಿ ಇವಾಗ ಕೊಟ್ಟು ಬಂದಂಗೆ ಆತಲ್ಲ. ಅವ್ರ ತಗೆಲ್ಲ ಬೈಸ್ಕೊಂಡು ಅನ್ನಿಸ್ಕೊಂಡು ಇವಾಗ ಹೆಂಗೆ ಮಾಡ್ಕೊಂಬಂದಂಗಾಯ್ತು. ನೀನು ಅರ್ಥ ಮಾಡ್ಕೊತಾನ್ವಿ. ಹಿಂಗಾದ್ರೆ ಹೆಂಗೆ ಏನು ಎತ್ತ ಅಂತೇಳಿ ನೀನು ಅರ್ಥ ಮಾಡ್ಕೊ. ನೋಡಿ ಇವಾಗ ಎಷ್ಟು ಎಡವಟ್ಗಳು ಮಾಡ್ಕೊಳಂಗಾಯ್ತು ನಾವು ಅಂತ. ಹೋಗು, ಹಿಂಗಾಗ್ಬಿಟ್ರೆ ಬೋಲ್ ಕಷ್ಟ ಆಗುತ್ತೆ ಕಣಮ್ಮ ಜೀವನ. ನಿನ್ಗೆ ಅರ್ಥ ಆಗಲ್ಲ. ಹೇಳಿದ್ರೆ ನಮ್ಮ ಅಮ್ಮ ಹೇಗಳಪ್ಪೋ ಸಿಟ್ಟು ಮಾಡ್ಕೊಂತಾಳೆ, ಯಾತ್ಕ ಹೇಳ್ತಾಳೆ ಅಮ್ಮಂಗಾಗುತ್ತೆ. ಅಲ್ಲ ನೋಡು, 1,00,000 ದುಡ್ಡಮ್ಮ. ಇನ್ನು 5,000 ಅಲ್ಲ 10,000 ಒಂದು 5,000 ಇಸ್ಕೊಂಡಿದ್ರೆ ಹೆಂಗೋ ಆಗೋದು. ನನ್ನ ಮಕ್ಕಳು 5,000 10,000 ಅಂತಾದ್ರೆ ಬಿಡು ಕೊಡ್ಲೇಳು ಅಂತ ಹೇಳಿ 1,00,000 ದಂಡ ಹಾಕ್ಯವ್ರೆ. ಬಿಡು ಐತೆ ಕೊಡ್ಲೇಳು, ಅವ್ರಿಗೆ ಏನೇನು ಕಮ್ಮಿ ಆಗೈತೆ ಎಂಬತ್ತರ. ನೀನು ಕೊಡಲ್ಲ ಅಂತ ಅನ್ಬೇಕಾಗಿತ್ತು. ಅವಳು ನಾನು ಏನು ಹೇಳಿಳು. ನಾನು ಅಲ್ಗೂ ಕರ್ದು ಹೇಳಿದೆ, ಅವಳು ಒಪ್ಕೊಂಬ್ಲೇ ಇಲ್ಲ. ನಾನು ರಾಜಾಂಟಿ ಇಬ್ಬರು ಹೇಳಿವಿ, ಹಿಂಗಳಮ್ಮ ಇನ್ನ ಕರ್ದು ಕಳಿಸ್ತೀವಿ, ಇದನ್ನ ಏನಾನ ಒಂದು ತೀರ್ಮಾನ ಮಾಡ್ಕೊಂಡು ಕೊಡು ಅಂತಂದ್ರೆ ಇಲ್ಲ ಹಂಗೆ ಹಿಂಗೆ ಅಂತ ಏನಾನ ಒಂದು ಹೇಳಿದ್ಲು. ನಾವು ಕರ್ಕೊಂಡೋಗಿ ಅತ್ಲ ಕಡೆ ಕರ್ಕೊಂಡೋಗಿ ಅಲ್ಗೂ ಕೇಳಿವಮ್ಮ. ಕೇಳಿರಂಗೇನೆ ಅವಳು ಅಯ್ಯಪ್ಪ ಅವಳಿದ್ದು ಬೋಲ್ವೈದಳು ನಮ್ಮ ಮಾನಿ. ಅವಳು ಯಾಕಂಗ ಅದ್ಲಮ್ಮ. ಇಲ್ಲಿದ್ದಾಗಲೇ ಒಂಥರ ಇದ್ಲು, ಅಲ್ಗೆ ಹೋದ್ಮೇಲೆ ಒಂಥರ ಆದ್ಲು. ಅಂತೂ ನಮ್ಮ ಮಗಳನ್ನ ಬದಲು ಮಾಡಿಬಿಟ್ಟವಳೆ. ಎಂಥ ಚೆನ್ನಾಗಿ ಮಾತಾಡ್ಕೊಂಡು ಎಂಥ ಚೆನ್ನಾಗಿತ್ತು ನಮ್ಮ ಅಮ್ಮಣಿ. ನಮ್ಮ ತಗಂತೂ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗ್ತೈತಿ. ಚೆನ್ನಾಗಿ ಬೈತಾ ಇದ್ದೀನಿ ನಮ್ಮ ತನ್ವಿನ. ಎಂಥ ಕೆಲಸ ಮಾಡ್ಕೊಂಬಂದೆ ಮಾಡಕ್ಕೆ ಬದುಕಿಲ್ದಲೆ ನೀನು ಅಂತೇಳಿ ಚೆನ್ನಾಗಿ ಬೈತಾ ಇದ್ದೀನಿ. ಯಾಕಂದರೆ ನೋಡ್ರಿ ಇವಾಗ ಸುಮ್ಮನೆ ಉಣ್ಣಂಗೆಲ್ಲ ತಿನ್ನಂಗೆಲ್ಲ 1,00,000 ದುಡ್ಡು ತಗೊಂಡೋಗಿ ಇವಾಗ ಅವ್ರಿಗೆ ಕೊಟ್ಟಂಗಾಯ್ತು. ಯಾರಿಗಾಗಲಿ 1,00,000 ದುಡ್ಡು ಅಂತಂದ್ರೆ ಬೇಜಾರಾಗುತ್ತಾ ಇಲ್ವಾ? ಆಯಪ್ಪ ನೋಡಿದ್ರೆ ಮೀಟಿಂಗ್ ಹೋಗೈತೆ, ನಾನು ಫೋನ್ ಮಾಡಲಿಲ್ಲ, ಹೇಳಿಲ್ಲ, ಏನಿಲ್ಲ, ತಗೊಂಡೋಗಿ ಕೊಟ್ಬಿಟ್ಟೆ ಅಂತೇಳಿ ತುಂಬ ಬೇಜಾರಾಗ್ತೈತೆ ನನಗಂತೂ. ಅದಕ್ಕೆ ಚೆನ್ನಾಗಿ ಬೈದಾಗ್ತಾ ಇದ್ದೀನಿ ನಮ್ಮ ತನ್ವಿನ. ನೋಡ್ತಾ ಇರಿ, ನೆನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.